ನನ್ನ 99 ಮಂದಿ ಸಹೋದರರನ್ನ ಅಂತ್ಯಕ್ರಿಯೆಗೈದ ಭೂಮಿ ಇದೆ 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 ರುದ್ರಭೂಮಿ. ಈ ಸೋಮಲ ರಾಜಶಕುನಿಯು ಮಾಡುವ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಶಕುನಿ, ನಿನ್ನ ಸಹೋದರರನ್ನು ಕೊಂದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲ. ನಿನ್ನ ಶಪಥ ಏನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು? ಈ ಸೌಬಲ ರಾಜಶಕುನಿಯ ಆಸ್ವಾದನೆಯನ್ನೇ ಅಲ್ಲಗಡೆಯುತ್ತಿರುವ ಅಧಮ ಮರಳುಗಳೇ ಸದು. ಕೇಳು ದುರ್ಯೋಧನ, ಕೇಳು, ಕೊರ್ತ ಧ್ವನಿಗಳನ್ನು ಕೇಳು. ನನ್ನ 99 ಮಂದಿ ತಮ್ಮಂದಿರು ಹಸುವಿನ ತೃಷೆಯಿಂದ ಸಾಯುತ್ತಿದ್ದಾರೆ. ನನ್ನ ತಂದೆಯ ದೇಹ ಆತ್ಮವಿಲ್ಲದೆ ನನ್ನೆಡೆಗೆ ನೋಡುತ್ತಾ ಕುಳಿತಿದೆ. ಈ ಕೊಳತು ನಾರುತ್ತಿರುವ 100 ದೇಹಗಳು ನನಗೆ ಕೊಟ್ಟಿರುವ ಒಂದೇ ಒಂದು ಶಾಪ, ಅದೇ ನಿನ್ನ ಮೇಲೆ ಸೇಡು. ಸೇಡಿನ ಒಂದೇ ಮುಷ್ಟಿ ಹಗುಳು ತಿಂದು ಬದುಕುಳಿದ ಭರ್ಜರಿ ದೇಹ ಇದು. ನನ್ನ ತಂದೆಯ ತೊಡೆಯ ಎಲುಬುಗಳ ಶಾಪದಾಳ ನಿನಗಾಗಿ ನಿನಗಾಗಿ ಕಾಯಿತುವೆ. ಏನೀ ಅಡಕದ ಕೇಕೆ? ಕುಹಕ ಕುಹಕ ಕಂಠದ ಮಾರ್ತಾಂಡ ಬರೀ ದಿಗ್ದಿಗಂತಗಳೇ ಅಬ್ಬರಿಸಿ ಬಬ್ಬರಿಯುವಂತಹ ಅಲ್ಲೆಗಳ ಅರ್ಥನಾದ. ಸಾಕು ಮಾಡಿ ನಿಮ್ಮ ಆಂತರ್ಯದ ಅಂತರಾಳದ ಅಲ್ಲೇ ಅದನ್ನು ನಾ ಬಲ್ಲೆ. ಏಕೆ ಈ ಸೌಬಲ ರಾಜಶಕುನಿಗೆ ಧಿಕ್ಕಾರ? ಏಕೆ ಈ ಸೌಬಲ ರಾಜಶಕುನಿಯು ದುರ್ಯೋಧನನ ತುತ್ತು ಅನ್ನಕ್ಕೆ ಎಳೆಯುವ ನಾಯಿ ಎಂದು ಭಾವಿಸಿದ್ರ? ಇಲ್ಲ ಇಲ್ಲ ಇಲ್ಲ, ಈ ಸೌಬಲ ರಾಜಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಇವರ ನೆರನಾಡಿಗಳಲ್ಲಿ ಚಿಮ್ಮುತ್ತಿದೆ ದ್ವೇಷದ ಜ್ವಾಲೆ. ಅಲೆ ಅಲೆಯಾಗಿ ಹೊರಪಡಿಸುತ್ತಿದೆ ಸೇಡಿನ ದಾವಾಗ್ನಿ. ಈಗ ನನ್ನ ಹೃದಯದ ಸೇಡಿನ ದಾವಾಗ್ನಿಯು ಧಗಧಗನೆ 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 ಹತ್ತು ಉರಿಯುತ್ತಿರುವುದು. ಗಗಗಗನೆ ಎತ್ತಿದ ದೇಹದ ಜ್ವಾಲೆ ಜಯಿಸುತ್ತಿದೆ ಎನ್ನ ದೇಹದಲ್ಲಿ. ಗಗಗಗನೆ ಎತ್ತಿದ ದೇಹದ ಜ್ವಾಲೆ ಜಯಿಸುತ್ತಿದೆ ಎನ್ನ ದೇಹದಲ್ಲಿ. ಹೊರಡಿದ ನೆಲವೆಲ್ಲೆಲ್ಲೂ ಉಳಿವುದಂತೂ ಈ ಕುರುವಂಶದರು. ಹೊರಡಿದ ದಾಹವು ನೆಲವೆಲ್ಲೆಲ್ಲೂ ಉಳಿವುದಂತೂ ಈ ಕುರುವಂಶದರು. ಧಗಧಗ 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 ಎತ್ತಿದ ದೇಹದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಹೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಹೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣದ ಮಂದಿರ ನೋರುವರು ನಾವು. ನಮಗೊದಗಿತು ಈ ಸೆರೆ ಮಂದೆಯಲು ಸಾವು. ದುರ್ಯೋಧನ, ಅಣ್ಣತ ಮಂದಿರ ನೋರುವರು ನಾವು. ನಮಗೊದಗಿತು ಸೆರೆಮನೆಯಳು ಸಾವು.
ಅಣ್ಣ ತಮ್ಮಂದಿರು ನೂರರು ನಾವು ಒಳಗಿದುದರ ಮನೆಯೊಳು ಸಾವು ದಗದಗ 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 ನೆತ್ತಿದ ದೇಹದ ಜ್ವಾಲೆ ದಹಿಸುತ್ತಿದೆ ಎನ ದೇಹದಲ್ಲಿ ಮೂರರೊಬ್ಬನೇ ಉಳಿದಿಯನೀಗ ತೀರಿಸವನು ಜರ ಸಾಲವ ಬೇಗ ಮೂರರೊಬ್ಬನೇ ಉಳಿದಿಯನೀಗ ತೀರಿಸಲನು ಜರ ಸಾಲವ ಬೇಗ ಎಂಬರವಾಗುವುದೆಮ್ಮಯ ಬೇಡು 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 ಎಂಬರವಾಗುವುದೆಮ್ಮಯ ಬೇಡು ಪ್ರಚಾರವನಿಪುರು ಕೌರವ ನಾಡು ಎಂಬರವಾಗುವುದೆಮ್ಮಯ ಬೇಡು ಪ್ರಚಾರವನಿಪುರು ಕೌರವ ನಾಡು ದಗದಗ 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 ನೆತ್ತಿದ ದೇವರೊಳಗೆ ಧರಿಸುತ್ತಿದೆ ಎನ ದೇಹದಲ್ಲಿ ದಗದಗ ದಗದಗ ಧಗದಗ ದುರ್ಯೋಧನ ಬಂಧುಗಳೆಂಬ ಮಮತೆಯನ್ನು ತೋರದೆ ಕಾಲ ರಕ್ಕಸನಂತೆ ನಿನ್ನ ವಿಕೃತವಾದ ರೂಪವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ಮಾನವ ಧರ್ಮಕ್ಕೆ ತಿಲಾಂಜಲಿಯನ್ನಿಟ್ಟು ರಾಕ್ಷಸನಂತೆ ವರ್ತಿಸಿದ ನಿನ್ನ ಕುರುವಂಶವನ್ನು ನಾಶ ಮಾಡುವ ಶಪಥವನ್ನೊಂದೇ ಮಾಡಿದನು. ಕೌರವ ವಂಶದ ರಾಜಮಾತೆ ನನ್ನ ಸಹೋದರಿ ಗಾಂಧಾರಿ ದೇವಿಯು ಮಾನಸಿಕ ವಿಷೇದರಿದ್ದ ಕಣ್ಣಿದ್ದರೂ ಕುರುಡಿಯಂತೆ ತನ್ನ ಗಂಡನನ್ನು ಅನುಸರಿಸಿ ನಡೆಯುವ ಮಹಾಮಾನವೀಯತೆಯ ಆದರ್ಶವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹೋಯಿತು. ಅದರಲ್ಲಿ ಕಾಣುವುದೆಲ್ಲ ಕಾರಾಗೃಹವಾಗಿ, ಕಿವಿಗೆ ಕೇಳುವ ಕೂಗೆಲ್ಲ ಕರ್ಕಶದ ಕಿಡಿಯಾಗಿ, ನಿನ್ನ ಕುರುಕುಲದ ಗೋಡನ್ನು ಒಡೆದ ಗೂಡಿನ ಪುಡಿಯಾಗಿ ಚಲ್ಲಾಡಲೆಂದೆ ನನ್ನೊಬ್ಬನನ್ನೇ ಉಳಿಸಿ ಮಡಿದರು ನನ್ನ ಒಡನಾಡಿ ಸಹೋದರರು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರೆಲ್ಲರನ್ನು ಆಗಲಿ ಹಂಬಲಿಸಿ ಬೋಳಾಡಿ ಕೊರಗಿ ಸಾಯಲೆಂದು 100 ಜನರ ಕೂಳನ್ನು ನನ್ನೊಬ್ಬನಿಗೆ ಉಣಿಸಿ ಅವರ ಶತಶಕ್ತಿ ಎಲ್ಲವನ್ನು ನನಗೆ ದಾರ ಎರೆದು ಸೇಡಿನ ತವಾಗ್ನಿಗಳೆಂಬ 100 ಆಡಿಗಳಿಂದ ಶೇಕುಲಿ ಶಕುನಿ ಎಂಬ ದಾರವನ್ನಿತ್ತು ಒಬ್ಬೊಬ್ಬರಾಗಿ ಹತರಾದರು. ಒಂದಿನ ದಾರುಣ್ಯ ದೃಶ್ಯವನ್ನು ನನ್ನೀ ಸ್ಮೃತಿ ಪಡದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹ ಒಮ್ಮೆ ಹುಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಒಣವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ರೋಷಕ್ಕೆ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಮಾಡುವ ನಿನಗೆ ಮೋಸ, ಮಾಡುವ ನಿನಗೆ ಮೋಸ. ನಗುತ್ತಲೇ
ಒಂದೆಡೆ ದೇಹದ ಪಾಶ ನಾ ಮುಗಿತವೆ ಕುರುಕುಲನಾಥ ರೋಗ ವೇಷ ರೋಗ ಈ ಶಕುನಿಗೆ ಹೃದಯದ ರೋಷ ದುರ್ಯೋಧನ ರೋಗ ವೇಷ ರೋಗ ಈ ಶಕುನಿಗೆ ಹೃದಯದ ರೋಷ ಸೇಡಿನ ಕರ್ಪದ ರೋಷ ನಿನ್ನ ಕಚ್ಚದ ಬಿಡುವುದು ರೋಷ ರೋಷ ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ ರೋಷ ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನಾಲಿಸಲು ಅಸಾಧ್ಯ ದುರ್ಯೋಧನ ಎನ್ನಾಲಿಸಲು ಅಸಾಧ್ಯ ದುಷ್ಟ ದುರ್ವಿಧಿ ಹೊಟ್ಟೆ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು ಕರುಣೆ ತೋರಿದ ಸೋದರ ಮಾವನನ್ನೇ ಕೆಳಗಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲ ಕೀಟವೇ ಕೇಳು ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತರಾದರಿಂದ ಓಲೈಸಿಕೊಂಡು ಅವೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ ಗಾಳಿ ಗೋಪುರವಾಯಿತು ಅದರ ಚಿತ್ತ ಇಲ್ಲವೋ ಚಂಡ ನಾನು ನಿನ್ನಂತೆ ಮಹಾ ಪ್ರಚಂಡ ಅಂತೆಯೇ ಈ ಶಕುನಿಗೆ ಇತಿಹಾಸದ ಭವಿಷ್ಯ ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನ ಅಡ್ಡ ದಾರಿಯನ್ನು ಹಿಡಿಸಿದನು ನನ್ನ ಮುಂದಿನ ಗುರಿ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮೊಳಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಗೆ ಲೆಪ್ಪಿಸಿ ಗೌರವೇಶ್ವರ ನಿನ್ನ 99 ಮಂದಿ ಸಹೋದರರನ್ನು ನಿರ್ಮೂಲನ ಮಾಡುವ ತನಕ ಈ ಶಕುನಿಗೆಲ್ಲಿಯದು ಶಾಂತಿ ಇನ್ನೆಲ್ಲಿಯದು ವಿಶ್ರಾಂತಿ ಹೊರಬೇಡಿರಿ
ನಿನ್ನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಲ್ಲಿ ನಿಮ್ಮನ್ನು ರಾಂಜನಾಂಗ ಮಾಡುತ್ತೇವೆ. ಗೌರವೇಶ್ವರ, ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯೋ ಅದು ಬಲಿದಾನ ಗಮನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನರಕದ ಮಾರ್ಗವನ್ನೇ ಇಳಿಸುವೆ. ನಿನಗೆ ಗೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ನೀವು ಅಷ್ಟರಲ್ಲಿ ಅದೇ ಕೈಯಾಸಿದ ಹೆಬ್ಬುಲಿಯಂತೆ ಇಷ್ಟು ಬೊಬ್ಬಿಡುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಡರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಭಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಶಾಯ ಶೂರನು. ತನ್ನೆರಡು ತೋರ್ಬಳಗಳಿಂದಲೇ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ನಾತಿಹಿಂಸೆ, ಶ್ವೇತ ಕಲಹ, ಉಚಿತ ವೇಷ ಕುಡಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ವಿಧವಾಗಿ ಹೇಳಿದರು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಕೃಷ್ಣನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲದ್ದು ಸುಯೋಧನ. ಯದುನಂದನನು ದರಿದ್ರಾನ್ವಿತ ವಿದುರಮನೆಯಂ ಸಂಧಿಸಲ್ ಜನಕುಟೀರಕವಾಗಿರ್ಪಲು ಸಹಿಸಲ ತದಳವು ಎನಗೆ ಅಗ್ರಜ. ಅಗ್ರಜ ನಾನು ನೋಡಿ ಬಂದೆ. ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಕಾರ್ಯವ ಅಣ್ಣ ಅವರ ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಅಣ್ಣ ಅವ ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಹೇಳದೆ ಎಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಅಣ್ಣ ನಾನು ನೋಡಿ ಬಂದೆ. ಇಷ್ಟ ಗೈದ ಕಾರ್ಯವ ಅಗ್ರಜ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಭಾರತ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತ ಶಾಂತಿ ಸಂಧಾನ. ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಪ್ರಿಯ ಸಹೋದರ, ಸತಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಅವನಾಗಲೇ ರಾಯಪ್ರಸನ್ನು ದಾಟಿ ಆ ದರಿದ್ರ ಮುಖ ಜವಾಬ್ದಾರಿಯನ್ನು ಆಶ್ರಯಿಸಿರುವಂತೆ ನೋಡಿದ್ರಿ ಅಣ್ಣ, ಎಷ್ಟೊಂದು ಹವೆಯನ. ಇದು ಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತ ಪರಾಧೀನನು. ಕೃಷ್ಣನಿಗೆ ವಿದುರನಂತಹ ಭಕ್ತರಲ್ಲದೆ ಮತ್ತೆ ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಆರು ರಾಯಭಾರಿಗೆ ಬಂದರು ರಾಜಭದ್ರ ತಿರಸ್ಕರಿಸುವುದು ಅಪಮಾನಕರ. ಅಣ್ಣ ಅವನೇನೋ ರಾಜಸಭೆಗೆ ಬಂದಾಗ ಅವನೇನೋ ಉತ್ಕಟವನ್ನು ತೋರಿದ್ದೆ ಆಗಲಿ ಈ ನನ್ನ ಕಡೆಯಿಂದ ಅಪ್ಪಳಿಸಿ ಬಿಟ್ಟರು. ಎಚ್ಚರ ಅಣ್ಣ. ಸಹೋದರ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ
ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲೆಯರ ಅಗೊಲ್ಲದ ಮರ್ಮವು ಅರಿಯದೆ ಈ ಪರಿದುಡುಕುವುದೇ ನಲ್ಲೆಯರ ಅಗೊಲ್ಲದ ಮರ್ಮವು ಅರಿಯದೆ ಈ ಪರಿದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಮಾವ ಎಚ್ಚರಿಕೆ 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 ಮಾವ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೇ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಿಗೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದನೆ? ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಲೆಂದೇ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವ ಶಿಶುಪಾಲ, ಜರಾಸಂಧ ಇವರು ನಿನಗೆ ಅಂತಹ ಮಿತ್ರರಾಗಿದ್ದರು, ಒಳ್ಳೆಯ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಬರುಳು ಮುದುಕನಾದ ಉಗ್ರಸೇನನನ್ನು ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಕೃಷ್ಣನ ಮೇಲಿನ ಸೇಡಿನಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಭಾವ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಅದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯವನ್ನು ಮತ್ತೆ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದ ಕೌರವೇಶ್ವರ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲೇ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣೆದು ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಶಕುನಿ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಆ ಸಂಧಿಯ ನೆವದಿಂದ ಬೋರಿಗೂ ಪ್ರತಿಷ್ಠೆ ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಮಾವ ಸಲಹೆ? ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸರಿ ಬಾವ, ನಿನ್ನ ಸಲಹೆ ಹೊರತಾಗಿ ನಾನೇನೂ ಮಾಡುವುದಿಲ್ಲ. ಆದರೆ ಆ
ಕ್ಷಣದಲ್ಲಿ ಪಾಂಡವರ ಸಿಗುವೆ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಾನು ಚಕ್ರವರ್ತಿಯವನು ನನ್ನ ಕಡೆಗೆ ತಗೊಂಡ ದುರ್ದ 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 ಸಿಗುವೆ ಕ್ಷಣದಲ್ಲಿ ಪಾಂಡವರ ಅವನ ಕರುಳ ಮಗೆ ದುರಕ್ಷ ನುಡಿ ಈ ಗಂಡ ಬಿಡಿದು ರಣಕ್ಕೆ ನುಗ್ಗು ಆತನ ಎದೆಯನ್ನು ಬೆಟ್ಟಿ ಆ ದುರುಳ ಭೀಮನೊಡಲ ಬೀಳು ಅವನ ಕರುಳ ಮಗೆ ದುರಕ್ಷ ನುಡಿ ಈ ಗಂಡ ಬಿಡಿದು ರಣಕ್ಕೆ ನುಗ್ಗು ಆತನ ಎದೆಯನ್ನು ಬೆಟ್ಟಿ ಬರದಿ ನಮ್ ಗೆಲೆದು ಜಲದಿ ನಮ್ ಬೆರೆದು ಒಯ್ದು ಉದದಿ ನಾಂ ಬರುವೆ ಬರದು ನಾಂ ಗೆಲೆದು ಬರದಿ ನಾಂ ಬರೆದು ಒಯ್ದು ಉದದಿ ನಾಂ ಬರು ಬಲ 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 ನಾನೀಗ ಸಿಗುವಂತರದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಾನು ಚಕ್ರವರ್ತಿಗ ನನ್ನ ಕಡೆ ತಗೊಂಡ ದುರ್ಗ 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 ಸಿಗುವಂತರದಲ್ಲಿ ಪಾಂಡವರ ಸಮರವಾದ ಸಮರದ ಸಾರಿ ಕೃಷ್ಣರೊಡನೆ ಎಂಬ ಧೈರ್ಯದಲ್ಲಿ ರಾಜ್ಯದೋಷಿಯಲ್ಲಿ ಬೆರೆದು ಬೀಗುತ್ತಿದೆ ಕೃಷ್ಣರೊಡನೆ ಎಂಬ ಧೈರ್ಯದಲ್ಲಿ ರಾಜ್ಯದೋಷಿಯಲ್ಲಿ ಬೆರೆದು ಬೀಗುತ್ತಿದೆ ಬಲ 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 ಈಗ ಸಿಗುವಂತರದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಾನು ಚಕ್ರವರ್ತಿಯೋ ನನ್ನ ಕಡೆಗೆ ಸಿಗುವಂತರದಲ್ಲಿ ಪಾಂಡವರ ಸಿಗುವೆ ನನ್ನ ಸಲಹೆ ಹೊರತಾಗಿ ನೀನೇನನ್ನು ಮಾಡುವುದಿಲ್ಲ, ಮಾಡಕೂಡದು, ಮಾಡಬಾರದು. ಮಾವ ಯಾರಿಗೆ ಮಾವ, ಯಾರಿಗೋಸ್ಕರ ಮಾವ? ಏಳು ಕೌರವ ಏಳು. ನನ್ನ ಜನ್ಮಘಾತ ನನ್ನ 99 ಮಂದಿ ಸಹೋದರರನ್ನ ಅನ್ನಾರವಿಲ್ಲದೆ ಚಿತ್ರ ವಿಚಿತ್ರವಾಗಿ ಕೊಂದೆಯಲ್ಲ. ಧರ್ಮದ ಉಪಕಾರಕ್ಕೆ ನಾನು ನಿನ್ನ ಮಾವನೇ. ಏಳು ಏಳು ಕೌರವ ಏಳು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿದ್ದ ಗಾಂಧಾರ ದೇಶವನ್ನ ನನ್ನ ತಂದೆ ಧರ್ಮದಿಂದ ಆಳುತ್ತಿದ್ದ ನನ್ನ ತಂದೆ ಸುಬಲ ರಾಯನನ್ನ ನನ್ನ ಕಣ್ಣೆದುರಲ್ಲೇ ಚಿತ್ರ ವಿಚಿತ್ರವಾಗಿ ಕೊಂದೆಯಲ್ಲ. ಆ ಧರ್ಮದ ಉಪಕಾರಕ್ಕೆ ನಾನು ನಿನ್ನ ಮಾವನೇ. ಏಳು ಕೌರವ ಏಳು. ಅಥವಾ ನನ್ನ ಸಹೋದರಿ ಗಾಂಧಾರಿ ದೇವಿ, ಅಥವಾ ನನ್ನ ಸಹೋದರಿ ಗಾಂಧಾರಿ ದೇವಿಯನ್ನ ಹಸ್ತಿನಾವತಿ ಅಂತ ಕರೆತಂದು ಆ ಹುಟ್ಟು ಕುರುಡ ಧೃತರಾಷ್ಟ್ರನಿಗೆಲ್ಲ ನಿನ್ನ ಮಾಡಿಸಿದನಲ್ಲ. ಆ ಗುರುಪಿತನ ಭೀಷ್ಮ, ಆ ಧರ್ಮದ ಉಪಕಾರಕ್ಕೆ ನಾನು ನಿನ್ನ ಮಾವನೇ. ಏಳು ಏಳು ಕೌರವ ಏಳು. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತವಲ್ಲ ಸುಯೋಧನ. ಎಷ್ಟು ದಿನ ತಾನೇ ಉಳಿದಿತು ಏ ನಿನ್ನ ಅಧಿಕಾರ? ಅತಿ ಆಸೆ ತುಂಬಿ
ಕೌರವ ಸೆರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಟ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಟ ಕೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇದು ನನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ಪಂಥ, ಆ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ ಅಧಿಕಾರ ಕೌರವ ಸೂರದನ್ನುವ ಹಿಡಿದು ನಿಲ್ಲುವ ವೇಗ ಪಾತ್ರವೇ, ಸೂರದನ್ನುವ ಹಿಡಿದು ನಿಲ್ಲುವ ವೇಗ ಪಾತ್ರವೇ, ಸುಡಿದದ್ದು ನಿಲ್ಲುವನು ಭೀಮಸೇನನು. ಕೌರವ ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಹೊರಗಿಂದ ನಿಲ್ಲುವ ಹೊಳೆಯ ಮುಟ್ಟಿಕೊಂಡನು, ತನ್ನ ಹೊರಗಿಂದ ನಿಲ್ಲುವ ಹೊಳೆಯ ಮುಟ್ಟಿಕೊಂಡನು. ಇದು ನನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇಲ್ಲ ನನ್ನೊಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ 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 ನಾನು ಮಾಡುವೆ. साहो रे साहो आजानुबाहो राजाधिराजा सुयोधना सुयोधना गान्धार्य गर्भद गदाधर धृतराष्ट्र महासुत महीवर शतसोदर अग्रज शरवीया कौरवा साहो रे साहो आजानुबाहो राजाधिराजा सुयोधना सुयोधना हस्तिनापुरा सार्वभौमा कौरवाधिपति सुयोधना सजशोभित गर्वमण्डित ಉರಗಲಾಂಚನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿದೆ. ಮಾವ ಉರಗಲಾಂಚನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿದೆ. ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ದಾರಗೈದ ಕರ್ಣ ಸಹೋದರ ದುಶ್ಯಾಚನಾದಿಗಳಿರಲ್ ಗೆಣೈಹರೆಯನಗೆ
ಇರುವರೆ ಬೆರಳು ತರಿಸ ಇರುವರೆ ಇರುವರೆ ಬೆರಳು ತರಿಸ ಇರುವರೆ ಕುರುಕುಲ ಸಿಂಹಾಸನದಿ ಶರವ ಬಿಡದೆ ಶೌರ್ಯದಿ ಕೈಸದೊರೆಗೆರಿಸಿ ಬಾಳು ಕುರುಕುಲ ಸಿಂಹಾಸನದಿ ಶರವ ಬಿಡದೆ ಶೌರ್ಯದಿ ಕೈಸದೊರೆಗೆರಿಸಿ ಬಾಳು ಇರುವರೆ ಬೆರಳು ತರಿಸ ಇರುವರೆ ಿರಲು ಶೌರ್ಯದಿ ರಣದೊಳರೆ ಪುರಾಣ ಬಾಲಿಸದ ಬೇಡವೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳರೆ ಪುರಾಣ ಬಾಲಿಸದ ಬೇಡವೆ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜನ ಅವರನ್ನು ಒಲಿಸದಿರುವನೆ ಅನುಜನ ಅವರನ್ನು ಒಲಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆ ಸಾಟಿ ಇರುವರೆ ಸಾಟಿ ಇರುವರೆ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಧನವ ಬಿಡದೆ ಶೌರ್ಯದಿ ಗುರುಕುಲ ಸಿಂಹಾಸನದಿ ಧನವ ಬಿಡದೆ ಶೌರ್ಯದಿ ಕೈಸದೊರೆಗೆರಿಸಿಕೊಳ್ಳು ಸಾಟಿ ಇರುವರೆ ಸಾಟಿ ಇರುವರೆ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ಪಾಂಡವರ ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಕಳಿಸಿರಬಹುದು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವು ಎಷ್ಟರ ಮಟ್ಟಿಗಿರುವುದು ನೋಡಿದಿರಾ ಸುಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದಿದ್ದರೆ ಯುದ್ಧವು ಸಿದ್ಧವಲ್ಲವೇ ತಾತ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ ನಾನದರ ದೀಕ್ಷಾಬದ್ಧ ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯಾ ತಾತ ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿದೆ ಆದರೆ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹೋಲಿಯ ಕೋಲಿಗೆ ಸಿಕ್ಕ ಬೋಳೆ ಹಣ್ಣಿನಂತೆ ಗುಜ್ಜು ಗುಜ್ಜಾಗಿ ಹೋಗುವರು ಸಹೋದರ ದುಶ್ಯಾಚನ ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ ಪುರುಷೋತ್ತಮರು ಬರ್ತಿರೋರು ಪುರುಷೋತ್ತಮ ತಾತ ಯಾರು ಪುರುಷೋತ್ತಮ ಯಾರಿಗ ಪುರುಷೋತ್ತಮ ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ ಅವನು ನೆಟ್ಟಗೆ ನನಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತು ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರದೆ ಯಾಚನಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ವದರದಿರಲೋ ವಿದುರ ಸದರದೆ, ಹುಡುಕಿ ವದರದಿರಲೋ ವಿದುರ ಸದರದೆ. ವದರದಿರಲೋ ವಿದುರ ಸದರದೆ, ಹುಡುಕಿ ವದರದಿರಲೋ ವಿದುರ ಸದರದೆ. ತೆರೆದ ಸಭೆಯೊಳು ನಿಂತು ಜರಿದು ನೀ ಕೌರವನ ವಿದುರ. ತೆರೆದ ಸಭೆಯೊಳು ನಿಂತು ಜರಿದು ನೀ ಕೌರವ ನುಡಿದ ಯಾದೊಡೆ ಹಿರಿದು ಪಲ್ಯದಿ ಕಂಠಗಳು. ನುಡಿದ ಯಾದೊಡೆ ಹಿರಿದು ಪಲ್ಯದಿ ಕಂಠಗಳು. ವದರದಿರಲೋ
ಒದರದಿರಲೋ ಬಿದುರ ಸದರದಿ ಕತ್ತಲೆಯ ಮಗ ನೀನು ಪರದೇಶಿ ಕೆಂಪುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ ಕತ್ತಲೆಯ ಮಗ ನೀನು ಪರದೇಶಿ ಕೆಂಪುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ ನಡುವೈರಿ ಪಾಂಡವರ ಪರವೈತೆ ಛಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ನಡುವೈರಿ ಪಾಂಡವರ ಪರವೈಸಿ ಛಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಒದರದಿರಲೋ ಬಿದುರ ಸದರದಿ ನುಡುಕಿ ಒದರದಿರಲೋ ಬಿದುರ ಸದರದಿ ತೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ಬಿದುರ ತೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿದ ಯಾದೊಡೆ ಇರಿದು ಕೊಂದಲ್ಲಿ ಜಗ್ಗದೊಳು ನುಡಿದ ಯಾದೊಡೆ ಇರಿದು ಕೊಂದಲ್ಲಿ ಜಗ್ಗದೊಳು ಒದರದಿರಲೋ ಬಿದುರ ಸದರದಿ ನುಡುಕಿ ಒದರದಿರಲೋ ಬಿದುರ ಒದರದಿರಲೋ ಬಿದುರ ಸದರದೆ ನುಡುಕಿ ಒದರದಿರಲೋ ಬಿದುರ ಸದರದಿ ಸಹೋದರ ಪೂಜ್ಯರು ಹಿರಿಯರು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರೋ ಇವನನ್ನು ಸಭೆಯಿಂದ ನಮ್ಮಣ್ಣನಿಗೆ ಬುದ್ಧಿ ಹೇಳಷ್ಟು ಮಹಾಧ್ಯಾನಿ ಆದನು ನೀನು ತಗೊಳ್ಳಿ ಅಪ್ಪಳಿಸಿ ಬಿಟ್ಟೇನು ಎಚ್ಚರ ಸಭೆಯಿಂದ ಆಚೆ ದುರ್ಯೋಧನ ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ವ್ಯಕ್ತಿ ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಡುವೆ ಎಂದು ತಿಳಿದರು. ಹಿಂದೆ ನೀನು ದ್ರೌಪದಿ ವಸ್ತ್ರಾವರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನ್ನು ಮಾಡಿಸಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯತ್ನಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಈಗಲೇ ಇದೆಲ್ಲನ್ನು ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನು ಅಪಾಸಿಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ರಣಾಂಗಣದಲ್ಲಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ಬಿದುರನ ಗೊಡ್ಡು ಬೆದರಿಕೆ ಎದುರುವುದೇ? ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧಗೋಳ್ ಆ ಮಧ್ಯಮ ಪಾಂಡವನಂ ಯುದ್ಧಗೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನೀನಾಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನೀನಾಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು? ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೊ. ಈಗ ಎಲ್ಲರೂ ಕೇಳಿರಿ, ಕ್ರಿಶ್ಚಿಯನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದಿತು. ಎಚ್ಚರ ಸಹೋದರ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಕ್ರಿಶ್ಚಿಯನ್ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ನಾನು ಆ ದಿನ ಸಭೆ ದ್ವಾರಕೆಗೆ ಹೋದಾಗ ಹಗಲು ವೇಳೆಯಲ್ಲಿಯೇ ನಿದ್ರೆ ಬಂದವನಂತೆ ನಡೆಸಿ ನನ್ನನ್ನು ಬಹಳವಾಗಿ ಕಾಯಿಸಿದರು. ಈಗ ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವೆ.
ಕರ್ಮ ಪಾಹಿಮ ಧರ್ಮ ಕಾಂಡಪ್ಪ ಧರ್ಮದ ಜಯವ ಕರ್ಮದ ಲಯವ ಧರ್ಮದ ಜಯವ ಕರ್ಮದ ಲಯವ ಮರುಮವ ನಡೆತೋ ನಿನ್ನದೆ ಕಳ್ಳ ಮನುಜ ಮರುಮವ ನಡೆತೋ ನಿನ್ನದೆ ಕಳ್ಳ ಮನುಜ ಕರ್ಮ ಕಾಂಡಪ್ಪ ಕರ್ಮ ಪಾಹಿಮ ಧರ್ಮ ಕಾಂಡಪ್ಪ ನಾನು ನನ್ನ ಮಮಕಾರ ನಿನಗೆ ಗೋ ನಾನು ನನ್ನ ಮಮಕಾರ ನಿನಗೆ ಗೋ ಮಣ್ಣಿನಲ್ಲೇ ಒಟ್ಟೆ ಮನುಜ ಮಣ್ಣಿನಲ್ಲೇ ಬೆಳೆದು ಮಣ್ಣಿಗೆ ಮಣ್ಣಾಗಿ ಬೇರುವ ದೇಹ ಮಣ್ಣಿಗೆ ಮಣ್ಣಾಗಿ ಬೇರುವ ದೇಹ ಧರ್ಮ ಕಾಂಡಪ್ಪ ಧರ್ಮ ಪಾಹಿಮ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ನಾನು ನನ್ನ ದಂಬ ಮಮಕಾರ ನಿಮಗೆ ಗೋ ನಾನು ನನ್ನ ದಂಬ ಮಮಕಾರ ನಿಮಗೆ ಗೋ ಮಣ್ಣಿನಲ್ಲೇ ಒಟ್ಟೆ ಕರ್ಮ ಪಾಹಿಮ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ನಾನು ಬಂದ ತಕ್ಷಣ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸರು ಸಹ ಈ ಮದೋನ್ಮತ್ತನಾದ ದುರ್ಯೋಧನನು ಕಂಡರು ಕಾಣದ ಹಾಗೆ ಕಣ್ಣೆತ್ತಿ ಸಹ ನೋಡದೆ ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗುವ ಕ್ಷಣ ಕಾಲ ನನ್ನ ಯೋಗಮಾಯೆ.
ಛೇ ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಸಾಮಾನ್ಯ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನು ನಿನ್ನ ಬೆಳಗ್ಗೆ ಬರ್ತೇನಲ್ಲ ಬಾವ. ಕೃಷ್ಣ, ಬಾವ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಲೆಂದು ಹೆಮ್ಮೆ ಪಡೆಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೂ ಈ ಭೂತಾಯಿ ಎಂದು ತಿಳಿ ಬಂದಿದ್ದಾಯ್ತಲ್ಲ. ಕುಳಿತುಕೋ ಪಾಂಡವರಾಯಿ ಬಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ನಮ್ಮ ಅರಮನೆಯ ರಾಜನರ್ತನವನ್ನು ನೋಡಬೇಕು. ಸಹೋದರ, ನರ್ತಕಿಯರನ್ನು ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಚಾಪ ವಿದ್ಯೆಯ ಬಲ್ಲ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಕೃಷ್ಣ ನಿನಗೆ ಈ ನರ್ತಕಿಯ ಶಿರಸಾಷ್ಟಾಂಗಂ ಕರಮುಟ್ಟಿ ನಮಸ್ಕಾರಗಳು ಕೃಷ್ಣ ನಿನಗೆ ಈ ನರ್ತಕಿಯ ಶಿರಸಾಷ್ಟಾಂಗ ನಮಸ್ಕಾರಗಳು ನರ್ತಕಿಯರೇ ಇಲ್ಲಿ ಬನ್ನಿ, ಹೇಳಿ, ಮತ್ತೊಮ್ಮೆ ಹೇಳಿ, ಯಾರ ಆಸ್ಥಾನದ ಯಾರ ಗುಣಗಾನ ಶೂಲಕ್ಕೆ ಏರಿಸಿಬಿಟ್ಟವನು ಎಚ್ಚರವಿರಲಿ. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು. ಭೀಮನಿಗಿವನೇ ಕಡುವೈರಿ ನಮ್ಮ ಹಸಿನ ಕುಲದೊಡೆಯ ಗದದಾರಿ ಭೀಮನಿಗಿವನೇ ಕಡುವೈರಿ ನಮ್ಮ ಹಸಿನ ಕುಲದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ರಾಜನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಬಂದ ವಿಚಾರವನ್ನು ತಿಳಿಸು. ಭೀಷ್ಮದ್ರೋಣದಲ್ಲಿ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಮುಖ್ಯವಾದ ವಿಚಾರ ರಾಜ್ಯದ ವಿಚಾರವನ್ನು ಹೊರತಾಗಿ ಮತ್ಯಾವ ವಿಚಾರವನ್ನು ಹೇಳಿದರೂ ಬಹಳ ಸಂತೋಷವಾಗಿ ಕೇಳುವಿರಿ. ರಾಜ್ಯದ ವಿಚಾರವಲ್ಲದರೆ ಅಲ್ಲಿಗೆ ಬರುತ್ತಿರಲ್ಲವಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದೆ ಇಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ,
ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಹೇಳಿ, ಈ ಭರತ ಭೂಮಿಯನ್ನು ಶಾಂತಿ ಸಮೃದ್ಧಾನಿಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಲ್ಲಿ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಈ ವೇಳೆಯಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಗೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪ್ಪಡ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಇದುವರೆಗಿನ ಹೊರೆತವನ್ನು ಮರೆತು ನೀವು ಹಿಂದೆ ವಾಗ್ದಾನ ಮಾಡಿದ್ದಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಲಾಗದೋಹದಾನ, ಕಪಟ ದೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪ್ರಾಜ್ಞರಾದ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ನಿಮ್ಮಲ್ಲಿ ಆಶಿಸುತ್ತಿರುವಾಗ ಈ ಸಮಯವನ್ನು ಕಾಲಹರಣ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಲ್ಲೂ ಸೇರಿದೆ. ಏಕೆ ಅವರ ಮೇಲಿದ್ದ ವೈರತ್ವ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂತೋಷದಿಂದಿರು. ಇದೇ ನನ್ನ ಅಭಿಮತ. ತಾತ, ಸುಯೋಧನಲಾಲೆ ಎನ್ನಯ ಇದ್ದವ ಸುಯೋಧನಲಾಲೆ ಎನ್ನಯ ಇದ್ದವ ಪಾಂಡೋತನೆಯೊಳು ಛಲವಿಡಬೇಡ ಪಾಂಡೋತನೆಯೊಳು ಛಲವಿಡಬೇಡ ನಿರ್ಣಯ ಮನದಲ್ಲಿ ಕಳವಳ ಬೇಡ ನಿರ್ಣಯ ಮನದಲ್ಲಿ ಕಳವಳ ಬೇಡ ಸುಯೋಧನ ಲಾಲಿಸ ಎನ್ನಯ ಇದ್ದವ ಸುಯೋಧನ ತೊರಳರ ಬೋಧೆಗೆ ಕಿವಿ ಕೊಡಬೇಡ ಸುಯೋಧನ ತೊರಳರ ಬೋಧೆಗೆ ಕಿವಿ ಕೊಡಬೇಡ ಅನುವಿಂದ ರಾಜ್ಯವ ನೀಡುವುದೊಳಿತು ಅನುವಿಂದ ರಾಜ್ಯವ ನೀಡುವುದೊಳಿತು ಸುಯೋಧನ ಲಾಲಿಸ ಎನ್ನಯ ಇದ್ದವ
ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನ್ನ ಸೋದರರಲ್ಲವೇ, ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ ಕುಮಾರ. ಗುರುಗಳೇ, ಸುಯೋಧನ, ಯಾರದು? ವಿದುರ ಚಿಕ್ಕಪ್ಪ. ನೀತಿ ಪಾಠ ಹೇಳುವುದರಲ್ಲಿ ನೀನು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋಧ. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನಾವು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಎಡವೆನ್ನು ಕೇಳು. ಪಿತಾಮಹ ಭೀಷ್ಮ, ಆಚಾರ್ಯರು, ದ್ರೋಣರು, ಪರಮಾತ್ಮನು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳು. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ಬರೀ ನನ್ನಲ್ಲಿಯೇ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡಿದರು. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಬಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಅಭಿಮಾನ ಶೂನ್ಯತೆ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ. ಯುದ್ಧ ಮಾಡೋದು ಕೈಲಾಗಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ದುರ್ಯೋಧನ, ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆ ಬಡಿಯಲೇಬೇಕೆಂದುಕೊಂಡನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದುಕೊಂಡನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಚರನ್ನು ಪುಡಿಗೈಸಿ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪುಣ್ಯ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದ್ರು ಸರಿ, ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಹೊರಟು ಹೋಗು. ಅಣ್ಣನ ಮಾತುಗಳನ್ನು ಒಪ್ಪಿದವು. ಹೇಳಿ ಪಾಂಡವರ ಕೋಟಿ ಬಾಳ್ಗುದು ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರ ಕೋಟಿ ಬಾಳ್ಗುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ನಾಡು ಕರೆಯದು ಕಾಟಿಗೋದಲ್ಲಿ ಸೇರಲಾಗದಿ ಕಾಟದಳು. ನಾಡು ಕರೆಯದು ಕಾಟಿಗೋದಲ್ಲಿ ಸೇರಲಾಗದಿ ಕಾಟದಳು. ಅಷ್ಟ ಪಾಂಡವರ ಮುಷ್ಟಿ ಬರೆಯಿವೆ, ಗಟ್ಟಿ ಬರೆಯಿವೆ ತಲೆಯೊಳಗೆ. ಅಷ್ಟ ಪಾಂಡವರ ಮುಷ್ಟಿ ಬರೆಯಿವೆ, ಗಟ್ಟಿ ಬರೆಯಿವೆ ತಲೆಯೊಳಗೆ. ಗಟ್ಟಿ ಬರೆಯಿವೆ ತಲೆಯೊಳಗೆ, ಗಟ್ಟಿ ಬರೆಯಿವೆ ತಲೆಯೊಳಗೆ. ಹೇಳಿ ಪಾಂಡವರ ಕೋಟಿ ಬಾಳ್ಗುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಅಣ್ಣನ ಮಾತುಗಳನ್ನು ಒಪ್ಪಿದವು. ಈ ಕುಸಹೋದರದಲ್ಲಿ ಪ್ರಜೆಸ್ತು ಕೊರತು ದಾಳಿಯು ಎಂತ ಯುದ್ಧ ಬಿರುಗಳನ್ನು ಮಾತ್ರವನ್ನು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ ಕೃಷ್ಣ. ಉಕ್ಕಿ ಬರುವ ಪ್ರವಾಹವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಎದುರು ಬಿದ್ದ ಎದುರಾಳಿಗಳ ಸ್ವರ್ಗಲಿಸಬಲ್ಲೆ.
ಆದರೆ ಈ ನಿಂದನೆಯನ್ನು ನಾನು ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ಆ ಬಂಡ ಭೀಮನ ರುಂಡವನ್ನು ಚಂಡಾಳಿ ಬಿಸಿರಕ್ತ ಮಾಡಿದ ಕಣಲ್ಲ ಈ ದುಶ್ಯಾಸನ ಅಂತೇಳಿ ಕೃಷ್ಣ. ಆ ಪಾಂಡವ ಸೇನಾ ಸಮೂಹವನ್ನೇ ಕಳಚಿ ಬಿಡುವುಳ್ಳ ಕಾಂಡುಗಳಂತೇಳಿ ಅವು ಸಮರವೇ ಸಿದ್ಧ. ರಣದೊಳಗೆ ಜಯಿಸುವೆ 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 ಪಾಂಡವರ. ಜಯಿಸುವೆ ಪಾಂಡವರ, ರಣದೊಳಗೆ ಜಯಿಸುವೆ 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 ಪಾಂಡವರ. ಬಂಡ ಭೀಮನ ಭಾರಿ ಹೃದಯವೋ ಬೆಟ್ಟ ನಿಲ್ಲುವ ಕೊಟ್ಟು ಬರೆಯಲು. ಆ ಬಂಡ ಭೀಮನು ಭಾರಿ ಹೃದಯವೋ ಬೆಟ್ಟ ನಿಲ್ಲುವ ಕೊಟ್ಟು ಬರೆಯಲು. ಎದುರಾಗಿ ನಿಲ್ಲುವರು ಯೋರಿಗರು ತರೆಯೊಳಗೆ ಬೆಟ್ಟ. ಎದುರಾಗಿ ನಿಲ್ಲುವರು ಯೋರಿಗರು ತರೆಯೊಳಗೆ. ಜಯಿಸುವೆ ಪಾಂಡವರ, ರಣದೊಳಗೆ ಜಯಿಸುವೆ 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 ಪಾಂಡವರ. ಕೌರವೇಶ್ವರ ಪಾಂಡವರಿಗೆ ಒಂದು ಸೂಜುಮನಷ್ಟು ಭೂಮಿಯನ್ನು ಕೊಡಬಾರದು. ಏಕೆಂದರೆ ಅವರು ಆ ಹಿಂದೆ ನನಗೆ ಮಾಡಿರ್ತಕ್ಕಂತಹ ಅವಮಾನವನ್ನು ನೆನಪಿಸಿಕೊಂಡರೆ ಅವರನ್ನು ತುಂಡು ತುಂಡೋಗಿ ಕತ್ತರಿಸಬೇಕೆನಿಸುತ್ತದೆ. ಕೃಷ್ಣ, ಎಲ್ಲವನ್ನೂ ಆಪರಿಸಲು ಇದು ಗೋಪಿಕಾಂಗನರ ಮನೆ ಬೆಣ್ಣೆ ಮುದ್ದೆ ಅಲ್ಲ. ನಾವೇನು ಕೈಗೆ ಬಳೆ ತೊಟ್ಟುಕೊಂಡು ಕುಳಿತಿಲ್ಲ. ಗೋಕರ ಬಿಟ್ಟು ಕೂಪ. ಎಚ್ಚರವನ್ನು ತಪ್ಪಿದರೆ ಅಗೋಚರ. ನೀನು ಬಂದ ದಾರಿ ನೀಡಿದರೆ ಸರಿ, ಇಲ್ಲವಾದರೆ ನೀನು ಇಲ್ಲ, ಈ ನಿನ್ನ ಪಿಳ್ಳಂ ಗೋವಿಯೋ ಇಲ್ಲ. ಎಚ್ಚರ. ಕೌರವೇಶ್ವರ. ಕಪಟ ನಾಟಕ ಕುತಂತ್ರ ನಡೆಯುವುದಿಲ್ಲ. ಕೃಷ್ಣ ಪಾಂಡವರ ಸೈನ್ಯ ಸಮುದ್ರವನ್ನು ಕಾಲಿಗೆ ಬಿಡಿಬಲ್ಲ ಗಂಡನೇ ಗಂಡಿ ಗಲಿಗಳು ನಾವು. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಕಡುವೈರಿ ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ಕುರುವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಇವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇನೆಯ? ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ
ಮತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಅಥವಾ ಮರೆತು ಕೆಣಕಿದರೆ ಮುಂದೆ ಬರುವುದೋ ಘೋರ ಸಮರ ಸಲ್ಲದು ನಿನಗೆ ಅವನೇ ಎಲ್ಲ ವಿಷಯವ ಅವನೇ ಸಲ್ಲದು ನಿನಗೆ ಅವನೇ ಎಲ್ಲ ವಿಷಯವ ಅಲ್ಲವನೇ ಸಲ್ಲದು ನಿನಗೆ ಅವನೇ ವಲ್ಲಭನೇ ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕ ಹಾಡಲೆಂದು ಬಂದೆಯ ಸಂಧಿಯ ನಾಟಕ ಹಾಡಲೆಂದು ಬಂದೆಯ ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ವಾಮ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನಿ ದುರದಳು ಪಾಸನ ತೀರವನು ಕಡಿಯುವೆ ದುರದಳು ಪಾಸನ ತೀರವನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ ಆ ನಿನ್ನ ಧರ್ಮಕ್ಕಿಂತ ಸದಾ ಈ ನನ್ನ ಸ್ವಾಮಿ ಕೌರವೇಶ್ವರನ ಹಾಗೆ ನನ್ನ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ವಾಗ್ಗಣಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮೊದಲೊಮ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೆ ಒಂದು ಮಾತನ್ನು ಹೇಳುವುದು ಆಲೋಚಿಸಿ ಕೌರವೇಶ್ವರ. ಪಾದತ ಬೋಂಬೆ ತದೈತೆ ದುರಾಜ
ಭಾರತ ಭೂಮಿ ಜಯತೆ ಸುರಾಯ ಸಮಾನ ಕಲ್ಕತಾ ರಾಜದಲ್ಲಿ ರೈ ಭಾರತ ಭೂಮಿ ಜಯತೆ ಸುರಾಯ ಅನುಜಾತರ ಅರೆ ಬೇಗನೆ ಅನುಜಾತರ ನನಗೆ ನಿಂತ ಜಾತಿ ಪಡೆ ಕೊನೆಯಾಗು ಬೇಡ ನನಗೆ ನಿಂತ ಜಾತಿ ಪಡೆ ಕೊನೆಯಾಗು ಬೇಡ ವೈರವನ ಹೇಗೆ ನಿರ್ಧೈರ್ಯಂತಾಯ ವೈರವನ ಹೇಗೆ ನಿರ್ಧೈರ್ಯಂತಾಯ ಬಾಳೈ ಬಲಧರ್ಮ ಗೆಲುದ ತಗುಣ ಕರಿತ ಕರುಣ ಬರಿದ ಬಲಗುಣ ತನ್ನೆನಂತೆ ಬಾಳೈ ಬಲಧರ್ಮ ಗೆಲುದ ತಗುಣ ಕರಿತ ಕರುಣ ಬರಿದ ಬಲಗುಣ ತನ್ನೆನಂತೆ ಪರೇ ತನಯ ಭಾರತ ಭೂಮಿ ತನಯತೆ ತನಯ ಸಮಾನ ಕರುಣ ರಾಜಗದಲ್ಲಿ ರೈ ಭಾರತ ಭೂಮಿ ತನಯತೆ ತನಯ ನಿನ್ನ ಬಂಧುಗಳು ಗುರು ಹಿರಿಯರು ಸಹೋದರನು ಒಂದು ಸಾರಿ ದುಃಖಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಗುರುಕುಲನ್ನೇಕೆ ನಾಶ ಮಾಡುವಿ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಪಾಂಡವರ ರಾಜ್ಯದ ಮೇಲೆ ಹಕ್ಕುಗಳನ್ನು ಒಪ್ಪಿಕೊಳ್ಳುತ್ತಿರುವಾಗಲಿ ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕರೋವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೂಯ ಕೃಷ್ಣ ಆ ರೋಷರಹಿತ ಪಾಂಡವರಲ್ಲಿ ಪುರುಷ ಪ್ರಧಾನರೂಯ ಕೃಷ್ಣ ಆ ರೋಷರಹಿತ ಪಾಂಡವರಲ್ಲಿ ಭರತ ಗಂಡವನಾಳುವ ಗಂಡುಗಲಿಗಳವರಾಗಿದ್ದುರೇ ಆ ಗಂಡನೆಯ ಗುಂಡಿಗೆ ಉಳ್ಳವರ ಆಗಿದ್ದುರೇ ಭರತ ಗಂಡವನಾಳುವ ಗಂಡುಗಲಿಗಳವರಾಗಿದ್ದುರೇ ಆ ಗಂಡನೆಯ ಗುಂಡಿಗೆ ಉಳ್ಳವರ ಆಗಿದ್ದುರೇ ವಸ್ತ್ರಾಭರಣವನ್ನು ಖಂಡಿಸಿ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಗೋತ್ರ ಕಂಠತ್ವವ ನೆಲೆಯಲೇ ಚಂಡಮಂಡಲವ ಗೋತ್ರ ಕಂಠತ್ವವ ನೆಲೆಯಲೇ ಕೃಷ್ಣ, ದುರ್ಯೋಧನ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗುತ್ತೆ. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ.
ಯುದ್ಧದ ಸಲುವಾಗಿ ಕ್ಷತ್ರನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸಿರಾಗ ದುರ್ಯೋಧನ, ನಿನ್ನ ಅಭಿಷ್ಟವೋ ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಕುರುಕುದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂಬುದಾಗಿ ಕೇಳುವೆಯಾ? ನಿನ್ನ ಅಪರಾಧಗಳು ಅನಂತ, ಅಬೋಧ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟದುದ್ದ ಕೇಳಿದ್ದನು ಭರತಯ್ಯ. ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿಂಬಾಲಿಸುವುದೆಂಬುದನ್ನು ನೆನಪಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರದ ಕುಂತಿಗಾದ ಮಾನಭಂಗ, ವಿಷಪ್ರಹಾಸನ, ಸರ್ಪಬಂಧ ಇವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರೌಢನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ನಿಧಾನವಾಗಿ ಯೋಚಿಸು. ಪಾಂಡವರಿಗೆ ರಾಜ್ಯರು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ ಎಲ್ಲವನ್ನು ಅವರೇ ಅಪಹರಿಸಲು ಗೋಪಿಕಾಂಗರ ಮೆಂಟೆ ಎಲ್ಲವೋ ಗೊಲ್ಲ. ಕುರು ವೀರರಿಂದ ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ ನೀನು ಮಾತಿನ ಮಾಲ್ಲನಾದರೆ ಆರು ಚಲದಂತ ಮಲ್ಲ. ಹೋಗಲಿ, 5 ಗ್ರಾಮವನ್ನು ಕೊಡಿದ್ದರೆ ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮನಾದರೂ ಕೊಡು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಿರುವು. ಎಲ್ಲರೂ ಅಲ್ಲಿಗೆ ಹೋಗರು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಬೇಕು. ದುರ್ಯೋಧನ, ನಮ್ಮ ಭೀಮಸೇನನು ಬಹಳ ಹೊರಟ ಮಹಾಪರಾಕ್ರಮಿ. ಆತನು ಕೋಪಗೊಂಡರೆ ಬಹಳ ಕಷ್ಟ. ಆತನು ಗ್ರಾಮವನ್ನು ಆದರೂ ಕೊಡಯ್ಯ. ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಭೀಮನು ಮಹಾಶೂರ, ಮಹಾಪರಾಕ್ರಮಿ. ಆತನು ಕೋಪಗೊಂಡರೆ ಬಹಳ ಕಷ್ಟ. ಆತನಿಗೆ ಒಂದು ಗ್ರಾಮವನ್ನು ಆದರೂ ಕೊಡಯ್ಯ. ಕೇಳಿದಿರಾ? ಆ ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆಯಷ್ಟೇ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ತೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಕೊಟ್ಟನು ಕೃಷ್ಣ ನಾನೀ ಪಡವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಪಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾಗಿರುವ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಬುಡವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವಧಿಯ ಚಕ್ರೇಶ್ವರನಾದ ನಾನು ಮಾಸಾಡದ ಮಣ್ಣಲ್ಲಿ ಮಣ್ಣಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೆಟ್ಟರು ಅಲ್ಲವೇ ಮಾಧವ? ಹಾಗಾದರೆ ಸಂಧಾನವಾಗಿ ಬಂದ ಹತ್ತಿರ ಸಭೆಗಳಿಂದ ಸಂಧರಿಸಲು
ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡ ಬಹಿರಂಗದಲ್ಲಿ ಸಂಧಿ ಸಂಧಿ ಎಂದು ನಾಟಕವಾಡುತ್ತಿರುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನಿದುಕೊಂಡೆಯಾ? ಈ ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು, ಮತ್ತೊಂದು ಅಡಿಯಿಂದ ಆಕಾಶವನ್ನು, 3ನೇ ಅಡಿಯಿಂದ ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾಗಬೇಕಾದರೆ ಇನ್ನು 1 ಊರನ್ನು ಕೊಟ್ಟರೆ ನನ್ನ ಪಾಡೆ ಏನಾಗಬಹುದೇನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಊರಲ್ಲಿ 1 ಗೋಪಾಲದ ಪಾದದಡಿ ಮುಳ್ಳುಮರೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈತು ಜೋದನೆ ತೋರೆ ಗಜ್ಞಾತಿಗಳು ತೈರಣ ಕತಿ ಬೇಡೈತು ಜೋದನೆ ತೋರೆ ಗಜ್ಞಾತಿಗಳು ತೈರಣ ಅದೇ ಗಿಲ್ತು ಒದರುವೆ, ಅದೇ ಮಾತು ಬೊಗಳುವೆ, ಅದೇ ಗಿಲ್ತು ಒದರುವೆ, ಅದೇ ಮಾತು ಬೊಗಳುವೆ. ಕುಲಹೀನ ಕುಲವ ಮರೆತೆಯ ಸುರಗಳು ಬೆಳೆಯಲು ಬಿಡುವೆನು. ಕುಲಹೀನ ಕುಲವ ಮರೆತೆಯ ಸುರಗಳು ಬೆಳೆಯಲು ಬಿಡುವೆನು. ನನ್ನದಳು ನಿನ್ನ ಮಾಧವದ ಜಗವ ಕದನದಳು ನಿನ್ನ ಮಾಧವದ ಜಗವ ಜಜುರರು ಬರುಳೆ ಮಂದವತಿಯದೆ ಮುಲ್ದ ನರಿಯದ ಮಂದವತಿಯದೆ ಮುಲ್ದ ನರಿಯದ ಬಾಪಡುತ್ತೆ ಬಾಪಡುತ್ತೆ ಸಾರುಣ ಕೈಗೆ ಸಾರುಣ ಕೈಗೆ ತೈಲ ಬಂದವನ ತೈಲ ಬಂದವನ ತೈಲ ಬಂದವನ ಪರಮಪುರುಷನೆಂಬ ಬಿರುದನು ಪಡೆದು ಅಣಗಿದು ಪರಮಪುರುಷನೆಂಬ ಬಿರುದನು ಪಡೆದು ಅಣಗಿದು ಬರುತ್ತದೆ. ಕತಿ ಬೇಡೈತು ತನೆ ತೋರೆ ಗಜ್ಞಾತಿಗಳು ತೈರಣ ಬೇಡೈತು ತನೆ ತೋರೆ ಗಜ್ಞಾತಿಗಳು ತೈರಣ 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 ಕೊನೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುದುಕಲ ಕಣ್ಣು ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪನೇ. ಅಣ್ಣ, ಇದು ಕೌರವ ರಾಜ್ಯಸಭೆಯಲ್ಲ, ಪಾಂಡುರಂಗನ ರಾಮಚಿತ್ರಕೂಟ. ನಿನ್ನ ಅನ್ನವ ತಿಂದ ಬಲಿಪುತ್ರರಾದ ಈ ಕುರುವೃದ್ಧರು ನಿನ್ನನ್ನು ತಲೆಗೆ ತೆಗೆದು ಕೇಳುತ್ತಿರುವರು ನೋಡು. ಸಮಯ ದೊರಕಿದರೆ ಎಂತಹ ದ್ರೋಚಿಕ್ಕವು ಎದರತಕ್ಕವರಲ್ಲ. ನಡೆಯಣ್ಣ, ಇಲ್ಲಿ ಒಂದು ಕ್ಷಣವಿಲ್ಲದಾರೆ. ಸರಿಯಾಗಿ ಹೇಳಿದೆ ಸಹೋದರ. ಹೋಗುವ ಮುಂಚಿತವಾಗಿ ಈ ರಾಯಭಾರಿಯಾಗಿ ಬಂದಿರುವ ಈ ಕೃಷ್ಣನನ್ನು ಉಚಿತವಾಗಿ ಸನ್ಮಾನಿಸಿ ಬಂಧಿಸಿ ಇವನನ್ನು. ಬಂಧಿಸಿರಿ. ಯಾರನ್ನು ಬಂಧಿಸುವ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನ ಸಾಗರವನ್ನು ಮೆಚ್ಚಿಸಿರುವ ಇದು ನಿಮ್ಮಿಂದ ವ್ಯರ್ಥ. ಕೃಷ್ಣ, ಈ ನಿನ್ನ ಬೆದರಿಕೆ ಮಾತುಗಳಿಂದ ಎದುರುವವರಿಲ್ಲ. ಬಂಧಿಸಿ ಕೂಡಲೇ. ಮಾಯೆ ಮಾಯೆ ಆಗಾರನ್ನು ಬಂಧಿಸಿ. ಮಾಯೆ ಮಾಯೆ. ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ.